ಪಾರು, ಏನಪ್ಪ ಇವತ್ತೆಷ್ಟು ಮುದ್ದ ಕಾಣ್ತಿದೀಯೇ. ನನ್ನ ದೃಷ್ಟಿನೇ ಬೀಳುತ್ತೆ. ನೋಡಿದ್ಯಾ ಎಷ್ಟೊಂದು ಹೊಟ್ಟಿಗೆ ಬಂತು. ನನ್ನ ದೃಷ್ಟಿನೇ ತಾಕಿರುತ್ತೆ ನಿನ್ಗೆ. ಅಲ್ಲಪ್ಪ, ಈ ದೃಷ್ಟಿ ತಾಗಿದೆ ಅನ್ನೋದನ್ನೆಲ್ಲ ಹೇಗ್ ನಂಬ್ತೀಯಾ? ಅದೆಲ್ಲ ಅನಾದಿ ಕಾಲದಿಂದಲೂ ಬಂದಿರೋದು ಮಗಳೇ. ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡಬಾರ್ದು, ಸುಮ್ಮನೆ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಕೆಲವ್ರಿಗೆ ಅದು ನಂಬಿಕೆ, ಇನ್ ಕೆಲವ್ರಿಗೆ ಮೂಢನಂಬಿಕೆ. ಆದ್ರೆ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇರುತ್ತೆ ಕಣೆ. ಈ ದೃಷ್ಟಿ ತೆಗೆಯದೇ ಇರಬಹುದು, ಕಾಲಿಗೆ ಕಪ್ತಾರ ಕಟ್ಟದೇ ಇರಬಹುದು, ಬೆಳಿಗ್ಗೆ ನಾವು ಬಲ್ಗಡೆ ಎದ್ದು ಕೈ ಇಜ್ಕೊಂಡು ದೇವ್ರು ಸ್ಮರಿಸ್ಕೊಳೋದೇ ಇರಬಹುದು. ಇದೆಲ್ಲದಕ್ಕೂ ಒಂದು ವಿಶೇಷತೆ ಇರುತ್ತೆ ಕಣೆ. ಅದನ್ನ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ಮುಖ್ಯ. ಎಲ್ಲಿ ಈಗ ನನ್ನ ದೃಷ್ಟಿ ತೆಗಿ ನೋಡೋಣ. ನೋಡಿದ್ಯಾ, ನಟಿಕೆ ಬಂತ. ಅಂದ್ರೆ ನಿನಗ್ ದೃಷ್ಟಿ ತಾಗಿಲ್ಲ ಅಂತನಾ? ಅದು ನಿನ್ನ ಭಾವನೆಗೆ, ನಿನ್ನ ನಂಬಿಕೆಗೆ ಬಿಟ್ಟಿದ್ದು. ಸರಿಯಪ್ಪ, ನನ್ ಗಣಿ ಎಲ್ಲಿದ್ದಾನೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಗಣಿ, ಅದಕ್ಕೆ ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೆ ಬ್ರೋ? ಮಾತಾಡ ನೀನು. ಒಳಗ್ ಬಾ ಪ್ರೀತು. ಬ್ರೋ, ಸಾರಿ ಪ್ರೀತು. ಐಮ್ ರಿಯಲಿ ಸಾರಿ ಪ್ರೀತು. ಅನ್ಯಾಯವಾಗಿ ನೀನೇನೆ ಹೊಡೆದು ಬಿಡ್ತಾ ಇದ್ದೆ. ಇರ್ಲಿ ಬಿಡು ಬ್ರೋ, ಹೊಡೆದಿದ್ರು ನಮ್ಮ ಅಣ್ಣ ತಾನೇ ಹೊಡಿತಿದ್ದು. ಪ್ರೀತು, ನಿನಗೆ ನಾನು ಅಷ್ಟೆಲ್ಲ ಬೈದ್ರು ನಿನಗೊಂದು ಸ್ವಲ್ಪನೂ ಬೇಜಾರಾಗಿಲ್ವಾ? ಇಲ್ಲ ಬ್ರೋ, ನಾನು ಅದನ್ನೆಲ್ಲ ರಾತ್ರಿನೇ ಮರ್ತ್ಬಿಟ್ಟೆ. ಸದ್ಯ ನಿಂಗೆ ಸಮಾಧಾನ ಆಯ್ತಲ್ಲ, ಅಷ್ಟ್ ಸಾಕು. ಸರಿ ಹೊಡೋಣ. ಎಲ್ಲಿಗೆ? ನಮ್ಮ ಮಾಮೂಲಿ ಐಸ್ ಕ್ರೀಮ್ ಮಾಡಕ್ಕೆ. ಚಿಕ್ಕ ವಯಸ್ಸಿಂದನೂ ನಾ ಜಗಳ ಆದ್ಮೇಲೆ ಕಾಂಪ್ರಮೈಸ್ ಕಲೆ ತಾನೆ ಹೋಗ್ತಿದ್ದು. ಹೌದು ಪ್ರೀತು, ಕೆಲವೊಂದ್ಸಲ ನಮ್ಮ ಮನಸ್ಥಿತಿ ಹೇಗಾಗ್ಬಿಡುತ್ತೆ ನೋಡು. ನಾವು ಚಿಕ್ಕ ವಯಸ್ಸಲ್ಲಿ ಆಡಿದ್ದು ಮಾಡಿದ್ದು ಮೋಜು ಮಸ್ತಿ ಎಲ್ಲ ಮರ್ತೇ ಬಿಡ್ತೀವಿ. ಮನುಷ್ಯ ಯಾವತ್ತು ಈ ಯಾಂತ್ರಿಕತೆ ತಂತ್ರಜ್ಞಾನದ ಹಿಂದೆ ಬೀಳ್ತಾನೋ ಅವಾಗ ತನ್ನ ಸ್ವಂತಿಕೆನ, ಸಂಬಂಧಗಳನ್ನ, ಸ್ವಂತದವ್ರನ್ನ ನಿಧಾನವಾಗಿ ಕಳ್ಕೋತಾ ಬರ್ತಾನೆ. ನೀನ್ ಹೇಳಿದ್ ನಿಜ ಬ್ರೋ, ಆದ್ರೆ ನಮ್ ಸಂಬಂಧ ಯಾವತ್ತು ಇದೇ ತರ ಅನ್ಯೋನ್ಯವಾಗಿರುತ್ತಲ್ವಾ? ಖಂಡಿತ ಪ್ರೀತು. ಸರಿ ಬ್ರೋ, ಹೊಡೋಣ. ಶೋ. ಏನೀಗ? ಯಾಕೆ ಪ್ರೀತು? ನೀನ್ ಇವತ್ತು ಫಾರ್ಮಲ್ಸ್ ಎಲ್ಲ ಹಾಕೊಂಡ್ ಬರೋದ್ ಬೇಡ, ನಾನ್ ಹೇಳಿದ ಡ್ರೆಸ್ ಹಾಕೊಂಡೇ ಬರ್ಬೇಕು. ಓಕೆನಾ? ಒಂದ್ ನಿಮಿಷ ಬಂದೆ. ಗಣಿ, ಗಣಿ, ಗಣಿ. ಲೇ ಗಣಿ, ಅಷ್ಟೊತ್ತಿಂದ ಕೂಗ್ತಾ ಇದೀನಿ, ಕೇಳ್ಸಿದ್ರು ಕೇಳ್ಸ್ದೇ ಇರೋರ್ ತರ ಕೂತಿದ್ಯಲ್ಲ. ಅಪ್ಪ ನಿನ್ನ ಹುಡುಕ್ತಾ ಇದಾರೆ. ಅಲ್ಲ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಇವತ್ತು ದೀಪಾವಳಿ ಹಬ್ಬ. ನಮ್ ಫ್ರೆಂಡ್ಸ್ ಎಲ್ರು 2000ಕ್ಕೆ 3000ಕ್ಕೆ ಪಟಾಕಿ ತಂದು ಹೊಡಿತಾ ಇದಾರೆ. ಆದ್ರೆ ನಾನು ಒಂದ್ ಸುಸುರ್ ಬತ್ತಿನೂ ಹಚ್ಚೋದಕ್ಕಾಗ್ತಿಲ್ಲ. ಈ ಅಪ್ಪ ನೋಡಿದ್ರೆ ಕೆಲ್ಸ ಮಾಡು ಅಂತಾರೆ, ದುಡ್ಡು ಕೇಳಿದ್ರೆ ಬೈದ್ ಆಚೆ ಕಳಿಸ್ತಾರೆ. ಗಣಿ, ಅಪ್ಪಂಗೆ ನಿನ್ಗೆ ದುಡ್ಡು ಕೊಡ್ಬಾರ್ದು ಅಂತ ಇಲ್ಲ ಕಣೋ. ಈ ವಯಸ್ಸಲ್ಲೇ ನೀನ್ ಕೇಳ್ದಷ್ಟು ದುಡ್ಡು ಕೊಟ್ಬಿಟ್ರೆ ಮುಂದೆ ನಿನಗ್ ದುಡ್ಡಿನ ಬೆಲೆ ತಿಳಿಯಲ್ಲ ಅಂತ ಹೇಳಿ ಅಪ್ಪ ಹಾಗ್ ಮಾಡಿದಾರಷ್ಟೇ. ಹೋಗಕ್ಕ, ನಂಗೂ ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ನಾನೇನ್ 1000 ರೂಪಾಯಿ ಕೇಳೋಣ, 100 ರೂಪಾಯಿ ಕೇಳ್ದೆ ಅಷ್ಟೇ. ಬೇಕಾದ್ರೆ ನಾನು 100 ಕೊಡಲ್ಲ, 3 ಕೊಡ್ತೀನಿ ಅಂದ್ರು. ನನ್ಗೆ 100 ರೂಪಾಯಿನೂ ಯೋಗ್ಯತೆ ಅಲ್ವಾ? ಗಣಿ,
ಆ ದೇವ್ರು ಎಲ್ರಿಗೂ ಎಲ್ಲದನ್ನು ಕೊಡಲ್ಲ ಕಣೋ. ಈ ಪ್ರಪಂಚದಲ್ಲಿ ಇರೋರೆಲ್ರು ಶ್ರೀಮಂತರಾಗೋಗಿದ್ರೆ ದುಡ್ಡಿನ ಬೆಲೆ, ಜೀವನದ ಬೆಲೆ ಗೊತ್ತಾಗ್ತಾನೆ ಇರ್ಲಿಲ್ಲ. ನಮ್ಗೇನ್ ಸಿಗುತ್ತೋ ನಾವ್ ಅದ್ರಲ್ಲೇ ತೃಪ್ತಿ ಪಡ್ಬೇಕು, ಗೊತ್ತಾಯ್ತಾ? ಸರಿ ಇರು, ಬಂದೆ. ತಗೊಳ್ಳೋ ಗಣಿ. ನಂಗ್ ಬೇಡ. ಲೇ ಗಣಿ, ಇದು 3 ಅಲ್ಲ ಕಣೋ, 100 ರೂಪಾಯಿ. ತಗೊಳ್ಳೋ. ನೋಡ್ದ್ಯಾ ನಿನ್ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತಿದೆ ಅಂತ? ಇದನ್ನೇ ಕಣೋ ಗಣಿ ನಾವ್ ಪಡ್ಕೊಂಡ್ ಬಂದಿರೋದು. ಜೀವನದಲ್ಲಿ ದುಡ್ಡಿಗಿಂತ ಮುಖ್ಯವಾದದ್ದು ಸಂತೋಷ. ಸರಿ ಅಕ್ಕ, ನಾನ್ ಈಗ್ಲೇ ಹೋಗಿ ಪಟಾಕಿ ತಂದು ಮನೆ ಮುಂದೆ ಒಡೆದ್ ಬಿಸಾಕ್ಬಿಡ್ತೀನಿ. ಗಣಿ, ಸುಸುರ್ ಬತ್ತಿ ತರ ಪಟಾಕಿ ಮಾತ್ರ ತಗೊಂಡ್ ಬಾ. ಈ ಡಮ್ ಡಮ್ ಅಂತ ಸದ್ ಮಾಡೋದು ಹಾಗೆ ಹೊಗೆ ಬರೋ ಪಟಾಕಿಗಳನ್ನೆಲ್ಲ ತರಬಾರ್ದು. ಅದ್ರಿಂದ ನಮ್ಮ ಆರೋಗ್ಯನೂ ಕೆಡುತ್ತೆ, ಪರಿಸರನೂ ಹಾಳಾಗುತ್ತೆ. ಬರೀ ನಾವ್ ಚೆನ್ನಾಗಿರೋದಷ್ಟೇ ಅಲ್ಲ ಗಣಿ, ನಮ್ ಸುತ್ತಮುತ್ತಲಿನ ಪರಿಸರನೂ ಚೆನ್ನಾಗಿಟ್ಕೋಬೇಕು. ಅರ್ಥ ಆಯ್ತಾ? ಸರಿ. ಬ್ರೋ ಇದನ್ನ ಹಾಕೋ, ಸೂಪರ್ ಆಗಿ ಕಾಣಿಸ್ತೀಯ. ಪ್ರೀತು, ಐಸ್ ಕ್ರೀಮ್ ತಿನ್ನೋಕ್ ಹೋಗೋದಕ್ಕೆ ಈ ರೀತಿ ಬಟನ್ ಯಾಕೆ ಹಾಕೋಬೇಕು? ಹೀಗೆ ಬರ್ಬೋದಲ್ಲ? ಬ್ರೋ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಇದನ್ನ ಹಾಕೋಬೇಕಷ್ಟೇ, ಗೊತ್ತಿಲ್ಲ ನನಗೆ. ಸರಿ ಬಿಡು. ಹಲೋ, ಏನು ಮೀಟಿಂಗಾ? ಇವತ್ತು ಆದಿತ್ಯ ಸರ್ ಆಫೀಸಿಗೆ ಬರಲ್ಲ, ಯಾವುದೇ ಮೀಟಿಂಗು ಅಟೆಂಡ್ ಮಾಡಲ್ಲ. ಸೊ ಎಲ್ಲ ಮೀಟಿಂಗ್ ನ ಪೋಸ್ಟ್ಪೋನ್ ಮಾಡಿ. ಥ್ಯಾಂಕ್ ಯು. ಪ್ರೀತು, ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಮಾಡಿದೆ? ಐಸ್ ಕ್ರೀಮ್ ತಿನ್ನೋದಕ್ಕೆ ನಾಳೆ ಹೋಗ್ಬೋದಿತ್ತಲ್ವಾ? ನೀನ್ ಆಗ್ಲೇ ತಾನೇ ಯಾಂತ್ರಿಕತೆ ತಂತ್ರಜ್ಞಾನ ಅಂತ ಏನೋ ಫಿಲಾಸಫಿ ಹೇಳ್ತಿದ್ದೆ. ಸರಿ ಬಿಡು, ಹೋಗೋಣ. ಸರಿ, ರೆಡಿ ಆಗೋ, ನಾನು ಬರ್ತೀನಿ. ಐಸ್ ಕ್ರೀಮ್ ತಿನ್ನೋದಕ್ಕೆ ಈ ಬಟನ್ ಯಾಕೆ ಹಾಕೋಬೇಕು? ಒಳ್ಳೆ ಪ್ರೀತು. ಅಯ್ಯೋ ಜನನಿ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ನನ್ ಕೈಲಿ ಕೆಲ್ಸ ಆಗಲ್ಲಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪಾರ್ವತಿ ಅವ್ರೆ, ಪ್ಲೀಸ್ ಪಾರ್ವತಿ ಅವ್ರೆ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಭಾವನ್ಗೋಸ್ಕರನಾದ್ರೂ ನೀವು ಕೆಲಸ ಮಾಡ್ಲೇಬೇಕು. ಭಾವಂಗ್ ಒಳ್ಳೇದಾಗೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಅದ್ ಹಾಗಲ್ಲ ಜನನಿ ಅವ್ರೆ, ನಾನು ಈ ಕೆಲಸ ಮಾಡೋದ್ರಿಂದ ಏನಾದ್ರೂ ತೊಂದ್ರೆ ಆದ್ರೆ ನಾನು ಏನ್ ಮಾಡ್ಲಿ? ಖಂಡಿತ ಇದರಿಂದ ಯಾರಿಗೂ ತೊಂದ್ರೆ ಆಗಲ್ಲ ಪಾರ್ವತಿ ಅವರೇ, ಇದರಿಂದ ಒಳ್ಳೇದೇ ಆಗುತ್ತೆ. ಒಂದ್ ವೇಳೆ ಇದರಿಂದ ಏನಾದ್ರೂ ತೊಂದ್ರೆ ಆದ್ರೆ ನಾವ್ ನಿಮ್ ಜೊತೆಲಿ ಇರ್ತೀವಿ, ಸರಿನಾ? ನನಗ್ ನಿಮ್ ಬಗ್ಗೆ ಯಾವ ಯೋಚನೆನೂ ಇಲ್ಲ ಜನನಿ ಅವ್ರೆ. ನೀವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಯೋಚನೆ ಮಾಡ್ತಿರೋದೇ ಬೇರೆ. ನನ್ನಿಂದಾಗಿ ಯಾರ ಮನ್ಸ್ಗಾದ್ರೂ ನೋವಾದ್ರೆ ಅದನ್ನ ನನ್ ಕೈಲಿ ಸಹಿಸೋಕ್ ಆಗಲ್ಲ. ಅಕಸ್ಮಾತ್ ಯಜಮಾನ್ರೇನಾದ್ರೂ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಕೋಪ ಮಾಡ್ಕೊಂಡ್ರು ಒಂದ್ ಸ್ವಲ್ಪ ಹೊತ್ತು ತಾನೆ, ಆಮೇಲೆ ಭಾವ ಮೊದ್ಲಿನ ತರ ನಿಮ್ ಜೊತೆ ಆಗ್ತಾರಲ್ಲ. ಅಲ್ಲ, ಅವ್ರ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಲ್ವಾ ಪಾರ್ವತಿ ಅವರೇ? ಅದೇನೋ ನಿಜ, ಆದ್ರೆ ಯಜಮಾನ್ರ ಕೋಪ ಬಂದ್ರೆ ಅವ್ರು ನನ್ನ ಹತ್ರ ಎಷ್ಟು ದಿನ ಆದ್ರೂ ಮಾತೇ ಆಡಲ್ಲ ಗೊತ್ತಾ? ಮುಖನ ಯಾವಾಗ್ಲೂ ಅಂತ ಊದಿಸ್ಕೊಂಡೇ ಇರ್ತಾರೆ. ಅವ್ರ ಆ ರೀತಿ ಕೋಪದಲ್ಲಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ನಿಮ್ ಕಾಳಜಿ ಏನು ಅಂತ ನನ್ಗೆ ಅರ್ಥ ಆಗುತ್ತೆ ಪಾರ್ವತಿ ಅವರೇ, ಆದ್ರೆ ಪರಿಸ್ಥಿತಿ ಹೀಗಿರುವಾಗ ನೀವ್ ಈ ಕೆಲ್ಸ ಮಾಡ್ಲೇಬೇಕು. ನೀವಲ್ದೆ ಇನ್ ಯಾರಿಗೂ ಈ ಕೆಲ್ಸ ಮಾಡೋದಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಹೇಯ್ ಜನನಿ, ನಮಗ್ ಕಷ್ಟ ಅಂತ ಬಂದಾಗ್ಲೆಲ್ಲ ಸಪೋರ್ಟ್ ನಿಂತಿರೋದೇ ಪಾರ್ವತಿ. ಅಂತದ್ರಲ್ಲಿ ಬ್ರೋಗ್ ಹೆಲ್ಪ್ ಆಗುತ್ತೆ ಅಂದ್ರೆ ಪಾರ್ವತಿ ಇಲ್ಲ ಅಂತಳ ಅಲ್ವಾ ಪಾರ್ವತಿ? ಆಡ್ಸಿದ್ದು ನೀವೇ, ಸೋಲ್ಸಿದ್ದು ನೀವೇ ಬಿಡಿ ಚಿಕ್ಕೇಶ್ಮಾನ್ರೆ. ಯಾಕೆ ಹಂಗಂತೆ ಪಾರ್ವತಿ? ನೀನ್ ಯಾವತ್ತೂ ಸೋಲಲ್ಲ, ಗೆದ್ದೆ ಗೆದ್ದೆ ಗೆದ್ದೆ. ಸರಿ ಬಿಡಿ, ಏನೋ ಒಂದ್ ಹೇಳಿ ನಾನು ಒಪ್ಕೊಳ್ಳೋ ಹಾಗೆ ಮಾಡ್ಬಿಡ್ತೀರಾ. ಯಜಮಾನ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನೀವ್ ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅವರೇ. ಪಾರ್ವತಿ, ಈ ಕೆಲಸ ಮಾಡಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ, ಅದಕ್ಕೆ ನಿನ್ನ ಕೇಳ್ಕೊಂಡ್ವಿ. ಕೊನೆಗೂ ಒಪ್ಕೊಂಡಲ್ಲ,
ಖುಷಿ ಆಯ್ತು. ಥ್ಯಾಂಕ್ ಯು. ಓಹೋ, ಏನ್ ಅಂಟಮ್ಮ ಸೇಲ್ ಸಮಾಚಾರ ಎಲ್ಲ ಹೊರಟಿದ್ರಾ? ಏನು ಅದು ನೀನ್ ಅವತಾರ? ಈ ಅವತಾರದ ನಿಮ್ಮ ಅಣ್ಣನೆಲ್ಲಪ್ಪ ಕರ್ಕೊಂಡು ಹೋಗ್ತಿದ್ಯಾ? ಚಿಕ್ಕಪ್ಪ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಯಾಕೆ ಅಂತ ಕೇಳ್ತಾರ? ಲೋ ಪ್ರೀತು, ಈ ಮನೆ ಹಿರಿಯವನಾಗಿ ಇದನ್ನ ಕೇಳ್ಬೇಕಾದ್ ನನ್ ಕರ್ತವ್ಯ ಕಣ. ನೀವು ಸುಳ್ಳು ಹೇಳಿ ಎಲ್ಲೋ ಹೋಗಿ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋದ್ರೆ ಏನಪ್ಪ ಮಾಡೋದು? ಅಲ್ಲ ಚಿಕ್ಕಪ್ಪ, ನಾವೇ ನಿಮ್ಗೆ ಸುಳ್ಳು ಹೇಳಿ ಹುಡುಗಿ ನೋಡಕ್ ಹೋಗ್ತಾ ಇದೀವ? ಯಾರಿಗ್ ಗೊತ್ತಪ್ಪ ಯಾರ ಮನ್ಸಲ್ಲಿ ಏನಿರುತ್ತೆ ಅಂತ? ಹಲೋ ಚಿಕ್ಕಪ್ಪ, ನಾನೀಗ ಮದ್ವೆ ಆಗಿರೋನು, ಬ್ಯಾಚುಲರ್ ಅಲ್ಲ ಆತರ ಎಲ್ಲ ಮಾಡೋದಕ್ಕೆ. ಆಯ್ತು ಬಿಡಪ್ಪ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ನೀನ್ ಎಷ್ಟು ಒಳ್ಳೆಯವನು, ಪಾಪದ ಹುಡುಗ ಅಂತ? ಪ್ರೀತು, ಚಿಕ್ಕಪ್ಪ ನಿನ್ನ ಹೊಗಳ್ತಾ ಇದಾರೋ ತೆಗಳ್ತಾ ಇದಾರೋ ಒಂದು ಗೊತ್ತಾಗ್ತಾ ಇಲ್ಲ. ನನಗೂ ಅದೇ ಡೌಟ್ ಬ್ರೋ. ಆ ವಿಷಯ ಬಿಡಿ. ಅದೇ ತಗೋ, ಇದು ನಿನಗೆ. ಪ್ರೀತು, ಇದು ನಿನಗೆ, ಜನನಿ. ಏನ್ ಚಿಕ್ಕಪ್ಪ ಇದು ಹೊಸ ಬಟ್ಟೆಗಳು? ಇವತ್ತು ದೀಪಾವಳಿ ಹಬ್ಬ ಅಲ್ವೇನ್ರು, ಅದಕ್ಕೆ ಅತ್ತಿಗೆ ಕೊಟ್ಟು ಕಳ್ಸಿದ್ರು, ಕೊಟ್ಬಿಡು ಅಂತ. ಹಾ, ಬಟ್ಟೆಗಳನ್ನ ಈಗ್ಲೇ ಹಾಕೋಬೇಡ್ರು. ಮೊದ್ಲು ಎಣ್ಣೆ ಸ್ನಾನ ಇದೆ, ಎಣ್ಣೆ ಸ್ನಾನ ಆದ್ಮೇಲೆ ಈ ಹೊಸ ಬಟ್ಟೆಗಳನ್ನ ಹಾಕೋಬೇಕು, ಏನೋ? ಅಂದ್ರೆ ನಾವೀಗ ಹೊರಗಡೆ ಹೋಗೋ ಕಾರ್ಯಕ್ರಮ ಕ್ಯಾನ್ಸಲ್? ನೋಡಿ, ಅತ್ತಿಗೆ ಹೇಳಿದ್ದಾರೆ ಇವತ್ತು ಎಲ್ರೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಹೋಗಿ ಹೋಗಿ ಈಗ ಎಣ್ಣೆ ಸ್ನಾನಕ್ಕೆ ತಯಾರಾಗಿ, ನಂಗೆ ಬಹಳ ಕೆಲಸ ಇದೆ. ಏನ್ ಬ್ರೋ, ಏನ್ ಮಾಡೋದೀಗ? ಐಸ್ ಕ್ರೀಮ್ ತಿನ್ನಕ್ ತಾನೆ, ಹಬ್ಬ ಮುಗಿಸ್ಕೊಂಡು ಹೋಗೋಣ ಬಿಡು ಪ್ರೀತು. ಯಾಕೆ ಪ್ರೀತು, ಭಾವನ್ ಕರ್ಕೊಂಡು ಇನ್ನು ಹೊರಟಿಲ್ವಾ? ಇಲ್ಲ. ಯಾಕೆ? ಇನ್ನೇನ್ ಹೊರಟಿದ್ವಿ, ಅಷ್ಟರಲ್ಲಿ ಚಿಕ್ಕಪ್ಪ ಬಂದು ತಡೆದ್ಬಿಟ್ರು. ಚಿಕ್ಕ ಭಾವನ? ಯಾಕೆ? ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಹೆಂಡತಿ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಂಡು ಹಬ್ಬ ಆಚರಿಸೋದ್ ಬಿಟ್ಟು ಹೊರಗಡೆ ಇಲ್ಲಿಗೆ ಹೊರಟಿದ್ದೀರಾ ಅಂತ ಈ ಬಟ್ಟೆಗಳನ್ನ ಕೊಟ್ಟು ವಾಪಸ್ ಕಳ್ಸಿದ್ರು. ತಗೋ. ಅಯ್ಯೋ, ಹಬ್ಬ ಅಲಂಕಾರ ಪೂಜೆ ಅಂತ ಕೂತ್ರೆ ಭಾವ ಆ ಕಣ್ಣಿನ ಹುಡುಗಿನ ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಅತ್ತೆಗ್ ನಾವ್ ಹೇಗ್ ತೋರ್ಸೋದಕ್ಕಾಗತ್ತೆ ಪ್ರೀತು? ಪಾಪ, ನಾವ್ ಹೇಳಿದ್ವಿ ಅಂತ ಪಾರ್ವತಿಯವ್ರು ಒಪ್ಕೊಂಡಿದ್ದಾರೆ. ಅದು ಅಲ್ದೆ ಅತ್ತೆನ ಈಗ ಕರ್ಕೊಂಡು ಹೊರಡೋಣ ಅಂತ ಬರ್ತಿದ್ದೆ, ಹೀಗಾಗೋಯ್ತಲ್ಲ, ಏನ್ ಮಾಡೋದು ಪ್ರೀತು? ಹೋಯ್, ಯಾಕೆ ಟೆನ್ಷನ್ ಆಗ್ತಿದ್ಯಾ? ಬಿ ಕೂಲ್. ಇವತ್ತು ಹೇಗಿದ್ರು ಹಬ್ಬ ಅಲ್ವಾ, ನಾವು ಮಾಡೋ ಕೆಲ್ಸಕ್ಕೆ ದೇವರ ಆಶೀರ್ವಾದ ಬೇಕಾಗಿತ್ತು ಅನ್ಸುತ್ತೆ, ಅದಕ್ಕೆ ಹೀಗಾಗಿದೆ. ಪೂಜೆ ಆಗ್ಲಿ, ದೇವರ ಆಶೀರ್ವಾದ ತಗೊಂಡು ನಮ್ ಕೆಲಸ ಮುಂದುವರ್ಸೋಣ. ಈಗ ನೀ ನನ್ಗೆ ಎಣ್ಣೆ ಹಚ್ಚು, ಆಮೇಲೆ ಇಬ್ರು ಬಿಸಿ ಬಿಸಿ ನೀರಲ್ಲಿ ಬಿಸಿನೀರಲ್ಲಿ ನಂಗೆ ಸ್ನಾನ ಮಾಡಿಸೋ, ಆಮೇಲೆ ಪೂಜೆ ಮಾಡಿ ಒಟ್ಟಿಗೆ ಒಳ್ಳೆ ಹೋಳಿಗೆ ಊಟ ಮಾಡಿ ಮಾಮ್ನೊಬ್ರು ಕರ್ಕೊಂಡು ಹೋದ್ರಾಯ್ತು. ಹಾಗ್ ಮಾಡೋದ್ರೊಳಗೆ ರಾತ್ರಿ ಅಲ್ಲ ಬೆಳಗಿನ ಜಾವ ಆಗಿರುತ್ತಲ್ಲಿ. ಓಯ್, ನಿನ್ ಪುಟ್ಟ ಮುಖನ ಈ ರೀತಿ ಚಿಕ್ಕದಾಗ ಗಂಟ ಹಾಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತೆ ಗೊತ್ತಾ? ನನ್ ಮುಟ್ಬೇಡ ಪ್ರೀತು ನೀನು. ಈ ಟೈಮಲ್ಲೂ ಸೀರಿಯಸ್ನೆಸ್ ಇಲ್ಲ ಅಲ್ವಾ ನಿನಗೆ? ಯಾವಾಗ ನೋಡಿದ್ರು ರೊಮ್ಯಾನ್ಸ್ ಅದು ಇದು ಅನ್ಕೊಂಡು. ಈ ವಯಸ್ಸಲ್ಲಿ ರೊಮ್ಯಾನ್ಸ್ ಮಾಡಿದೆ, ಇನ್ನು ವಯಸ್ಸಾದ್ಮೇಲೆ ರೊಮ್ಯಾನ್ಸ್ ಮಾಡಕ್ ಆಗತ್ತಾ? ಹೋ, ನಿಂಗೊಬ್ಳಿಗೆ ನಾ ಕೋಪ ಬರೋದು? ಆಯ್ತು ಬಿಡು, ನಿನ್ ಕೋಪ ಕಮ್ಮಿ ಆದ್ಮೇಲೆ ಬಂದು ಮಾತಾಡ್ಸು. ಸಾರಿ ಪ್ರೀತು, ನಾನ್ ಬೇಕು ಅಂತ ಕೋಪ ಮಾಡ್ಕೋತಿಲ್ಲ. ನಾನ್ ಏನ್ ಮಾಡ್ಲಿ ಹೇಳು? ನಾವ್ ಅನ್ಕೊಂಡಿರೋ ಕೆಲ್ಸ ಟೈಮಿಗೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಮುಂದೆ ಅದರಿಂದ ಏನ್ ತೊಂದರೆ ಆಗುತ್ತೋ ಏನೋ ಅಂತ ಟೆನ್ಷನ್ ನನಗೆ. ಯಾಕೆ ಅಂದ್ರೆ ನಾವು ಅತ್ತೆ ಮುಂದೆ ಪ್ರೂವ್ ಮಾಡೋದಕ್ಕೆ ಹೊರಟಿರೋದು ಭಾವನ್ ಲೈಫಿಗೆ ಸಂಬಂಧಪಟ್ಟಿದ್ದು, ಅವ್ರ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು.
ಈ ವಿಚಾರದಲ್ಲಿ ನಾವೊಂದ್ ಸ್ವಲ್ಪ ಎಡವಿದ್ರು ಅವ್ರ ಜೀವನನೇ ಹಾಳಾಗ್ಬಿಡುತ್ತೆ. ಹೇ, ನಿಂಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಇರೋ ಕಾಳಜಿ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ. ನೀನು ಹೇಳೋದು ಸರಿ. ನಾವು ಯಾವುದೇ ಕಾರಣಕ್ಕೂ ಬ್ರೋಗೋಸ್ಕರ ತಗೊಂಡಿರೋ ನಿರ್ಧಾರದಿಂದ ಹಿಂದೆ ಸರೋದು ಬೇಡ. ಏನೇ ಆದರೂ ಸರಿ, ಮಾಮ್ಗೆ ಬ್ರೋ ಮನ್ಸಲ್ಲಿರೋ ಕಣ್ಣಿನ ಹುಡುಗಿ ಬಗ್ಗೆ ಇರೋ ಪ್ರೀತಿನ ತೋರಿಸ್ತೀವಿ ಅಲ್ಲ? ಅರೆ ಬನ್ನಿ 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 ಒಳಗೆ. ಬನ್ನಿ ಒಳಗೆ ಬನ್ನಿ. ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ಅಮ್ಮರೆ, ಇಷ್ಟು ದಿನ ಆದ್ಮೇಲೆ ನಮ್ಮ ಅರಮನೆಗೆ ಬರ್ತಾ ಇದ್ವಿ. ಆದಷ್ಟು ಬೇಗ ನಮ್ ದೇವ್ರನ್ನ ನೋಡ್ಬೇಕು. ಅತ್ತೆ ತಾನೆ? ಬರದಕ್ಕೆ ಹೇಳ್ತೀನಿ. ಬಂದೆ. ಜನನಿ ಅತ್ತೆನ್ ಕರೆಯಕ್ ಹೋಗ್ತಿದ್ಯಾ? ಚಿಕ್ಕತ್ತೆ. ಆಲ್ ದ ಬೆಸ್ಟ್, ಹೋಗ್. ಏನು ಎಲ್ಲ ಗುಂಪು ಕಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಬಂದ್ವಿ ಮೇಡಮ್. ಹ್ಞೂ ಮೇಡಮ್. ನಿಜವಾಗ್ಲೂ ನನ್ನ ನೋಡೋಕೆ ಅಂತಾನೆ ಬಂದ್ರ? ಹ್ಞೂ ಮೇಡಮ್, ನಿಮ್ಮನ್ನ ನೋಡೋಣ ಅಂತ ಅಷ್ಟು ದೂರದಿಂದ ಬಂದಿದ್ದು. ರೀ ಚೆನ್ನಪ್ಪ, ನಾನೇನ್ ಕನಸು ಕಾಣ್ತಿಲ್ಲ ತಾನೆ? ಅಯ್ಯೋ ಇಲ್ಲ ಮೇಡಮ್, ಇದು ಕನ್ಸಲ್ಲ, ನನ್ಸೆ. ಅಪ್ಪ ದೇವ್ರೆ, ಒಂದು ರೇಂಜಿಗೆ ನನಗೂ ಫಾಲೋವರ್ಸ್ ಇದ್ದಾರೆ ಅಂತಾಯ್ತು. ಶಬ್ಬಾಷ್ ಕಣೆ ದಾಮಿನಿ. ನಿಮ್ಮ ಮಾತುಗಳನ್ನ ಕೇಳಿ ನನಗೆ ತಿಂಡಿ ತಿಂದಷ್ಟೇ ಸಮಾಧಾನ ಆಯ್ತು. ನಿಮ್ಮದೆಲ್ಲ ತಿಂಡಿ ಆಯ್ತೆ? ಆಯ್ತು ಮೇಡಮ್. ಈ ದಡ್ಡ ನೀನೊಬ್ನೇ ಹೇಳಿದೆ ಹೆಂಗೋ? 4 ಜನ ಒಟ್ಟಿಗೆ ಹೇಳಿ. ರೆಡಿ, 1 2 3 ಸ್ಟಾರ್ಟ್. ಆಯ್ತು ಮೇಡಮ್. ಸೂಪರ್, ಈ ತರ ಹೇಳ್ಬೇಕು, ಇದು ಆನ್ಸರ್ ಅಂದ್ರೆ. ಅಮ್ಮವ್ರು ಬಂದ್ರು. ನಮಸ್ಕಾರ ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಚೆನ್ನಪ್ಪ, ರಮೇಶ, ಭಾನು, ಭಾಗ್ಯ, ಎಲ್ಲ ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಇಷ್ಟು ದಿನ ವನವಾಸದಲ್ಲಿದ್ವಿ, ಇವಾಗ ನಮ್ಮ ಅರಮನೆಗೆ ಬಂದ್ವಲ್ಲ, ಖುಷಿ ಆಯ್ತು ಅಮ್ಮವ್ರೆ.